we will do one problem related to a man cage problem ಅಂತ ಬರುತ್ತೆ. ಮ್ಯಾನ್ ಕೇಜ್ ಒಳಗೆ ನಿಂತ್ಕೊಂಡು ಫುಲ್ ಮಾಡ್ಕೊಂಡು ಅವನಲ್ಲೇ ಈಕ್ವಿಲಿಬ್ರಿಯಂ ಕಂಡೀಷನ್ ಇರುತ್ತೆ. Last concept related to equilibrium conditions. If I finish that, we'll enter for constrained motion. Constrained motion go ಹೋಗ್ತೀವಿ. Constrained motion ಅಂದ್ರೆ we have to find out the value of displacement traveled by a body, we have to find the value of velocity of a body. ಇದನ್ನ ನಾವು ಡಿಫರೆನ್ಷಿಯೇಷನ್ ಮೆಥಡ್ ಅಲ್ಲಿ ಮಾಡ್ತೀವಿ, ಬಟ್ ನಾನು ಪ್ರಿಫರ್ ಮಾಡೋದು ಡಿಫರೆನ್ಷಿಯೇಷನ್ ಮೆಥಡ್ ಬೇಡವೇ ಬೇಡ. ವಿ ಯೂಸ್ ಅ ಮೆಥಡ್ ಕಾಲ್ಡ್ ಆಸ್ ಅ ಟೆನ್ಷನ್ ಟ್ರಿಕ್ ಮೆಥಡ್. ನಾನೊಂದು ಅದಕ್ಕೊಂದು ಹೊಸದಾಗಿ ಒಂದು ಟ್ರಿಕ್ ಕಂಡಿದ್ದೀವಿ. ಸೊ ದಟ್ ಟ್ರಿಕ್ ಇಸ್ ಕಾಲ್ಡ್ ಆಸ್ ಅ ಟೆನ್ಷನ್ ಟ್ರಿಕ್. ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಕಲಿಯೋದಕ್ಕೆ ಹಾಫ್ ಅನ್ ಅವರ್ ಟೈಮ್ ಬೇಕು. ಇಫ್ ಯು ಲರ್ನ್ ದ ಟೆನ್ಷನ್ ಟ್ರಿಕ್ ಮೆಥಡ್, ಪ್ರಾಬ್ಲಮ್ ನಾನು ಪ್ರಾಮಿಸ್ ಮಾಡ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ, ಯು ಕ್ಯಾನ್ ಡೂ ದ ಪ್ರಾಬ್ಲಮ್ ವಿತ್ ಇನ್ 15 to 20 seconds. ಡಿಫರೆನ್ಷಿಯೇಷನ್ ಮಾಡಿ 2 hour ಅಲ್ಲ 2 minute to 3 minute ಮಾಡೋ ಪ್ರಾಬ್ಲಮ್ ನ 15 to 20 seconds ಅಲ್ಲಿ ಉಡಾಯಿಸೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಕಾನ್ಸ್ಟೆಂಟ್ ಮೋಷನ್ಸ್ ಗೆ ಇವತ್ತು. ಕರೆಕ್ಟಾ? ಸೊ ಬಿಫೋರ್ ದಟ್ ಮ್ಯಾನ್ ಕೇಜ್ ಪ್ರಾಬ್ಲಮ್ ಹೋಗೋಣ ಫಸ್ಟ್. ರೈಟ್, ಇದೊಂದು ಕ್ವೆಶ್ಚನ್ ಬರುತ್ತೆ. Yes, sir. Yes, sir. This is also in equilibrium. This is called man cage problem. CAG, correct? Cage, man cage problem. Sir, CAE ಕಾಣ್ತಿಲ್ಲ ಸರ್. ಇಲ್ಲಿ ಬಿಡಿ ಸರ್, ನಾನು ಬರ್ಕೊಂಡಿದ್ದೀನಿ, ಕಾಣ್ತಿಲ್ಲ. Okay, sir. Fine. So man cage problem. This is also very important. Equilibrium. Last concept of an equilibrium. Fast kaliyana. Only one problem ಮಾಡಿದ್ದು ಬೇಸಿಸ್ ಆಗಿ. It's simple ಆಗಿ ಬರುತ್ತೆ. It's not a difficult task. So rigid support ಇಂದ ಒಂದು ಏನು ಮಾಡ್ತೀನಿ, ಪುಲ್ಲಿನ ಹ್ಯಾಂಗ್ ಮಾಡ್ತೀನಿ. This is ideal pulley. You know what is an ideal pulley? I don't want to speak about an ideal pulley. Right? Concept ಇಲ್ಲಿಂದ ಒಂದು ಕೇಜ್ ನ ಕ್ರಿಯೇಟ್ ಮಾಡ್ತೀನಿ. I just create a cage. ಕೇಜ್ ಅಂದ್ರೆ ಈ ಪಂಜರ, ಗಿಣಿ ಆ ಕಡೆ ಇರ್ತಲ್ಲ ಅದರೊಳಗೆ ಮ್ಯಾನ್ ಸಿಗಾಕೊಂಡ್ಬಿಟ್ಟಾನೆ. ಬಲೆ ಎಲ್ಲ ಇಲ್ಲಿ ಮ್ಯಾನ್ ಸಿಗಾಕೊಂಡ್ಬಿಟ್ಟಿದ್ದಾನೆ. ಈ ಸ್ಟ್ಯಾಂಡಿಂಗ್ ಹಿಯರ್, ರೈಟ್? ದಿಸ್ ಇಸ್ ದ ಕ್ವೆಶ್ಚನ್. ಏನ್ ಮಾಡ್ತಾನೆ, ಈ ರೋಪ್ ನ ಇಟ್ಕೊಂಡು ಇದ್ರೊಳಗಿದಾರಲ್ಲ ಇವನು ಹ್ಯಾಂಗ್ ಮಾಡಿರ್ತಾನೆ, ಇಟ್ಕೊಂಡಿದ್ದಾರೆ. ಈಸ್ ಹೋಲ್ಡಿಂಗ್ ದಿಸ್, ರೈಟ್? ರೈಟ್. ವಾಟ್ ಇಸ್ ದ ಕ್ವೆಶ್ಚನ್ ಅಂದ್ರೆ, he has to pull this rope such a way that the man and the cage are in equilibrium. Simple technique. ಒಂದ್ ಯಾವ್ದೋ ಒಂದು ಸರ್ಫೇಸ್ ಮೇಲೆ ನಿಂತ್ಕೊಂಡು ಆ ಸರ್ಫೇಸ್ ನ ಪುಲ್ಲಿ ಮುಖಾಂತರ ಪಾಸ್ ಮಾಡಿ ಒಂದು ರೋಪ್ ಕೊಟ್ಟಿರ್ತೀನಿ. I have to pull that rope such a way that I will be in equilibrium. If I leave this, again ಇದು ಕೆಳಗಡೆ ಹೋಗುತ್ತೆ, the cage will go down and the man is also in motion. So if I pull more, will go up. Yes. More pull ಮಾಡಿದ್ರೆ ಅಪ್ ಹೋಗ್ತೀನಿ, ಸ್ವಲ್ಪ pull ಮಾಡಿದ್ರೆ ಡೌನ್ ಆಗ್ತೀನಿ. This is my condition. So I have to find out the ಏನೇನ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ ಇಲ್ಲಿ ಅಂದ್ರೆ, they will ask you to find out the tension and normal. They will ask you to find out again tension and normal. Tension and normal ಎರಡು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಫೈಂಡ್ ಔಟ್ ಮಾಡೋಣ ಫಾಸ್ಟ್ ಆಗಿ. ನೋಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಕನ್ಸಿಡರ್ ಮಾಡ್ತೀನಿ ಮ್ಯಾನ್ ಮೇಲೆ ಏನೇನ್ ಆಕ್ಟ್ ಆಗ್ತಾ ಇದೆ. ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ಎ ಮ್ಯಾನ್? ಬೇಗ ಹೇಳ್ತೀರಾ? ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ಎ ಮ್ಯಾನ್? ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ಎ ಮ್ಯಾನ್? ಈ ಮ್ಯಾನ್ ಇಲ್ಲಿದ್ದಾನೆ, ಇವನಿಂದ ಡೌನ್ವರ್ಡ್ ಫೋರ್ಸ್ ಇರುತ್ತಾ mg. The mass of the man is equal to m ಕನ್ಸಿಡರ್ ಮಾಡ್ಕೊಂಡ್ರೆ the mass of the man m ಆದ್ರೆ mg is acting downwards. Yes, sir. mg downwards ಆದಾಗ the normal reaction because of this cage is acting on the man. Normal reaction ಅಪ್ಪ. Yes, sir. Correct. ಕೆಳಗಡೆ ಹೇಳಿದಾಗ ಟೆನ್ಷನ್ T is created here. Tension T ಎಲ್ಲ ಇರುತ್ತೆ, ಈ ಡೈರೆಕ್ಷನ್ ಇರುತ್ತಾ? The tension T is always away from the object. Correct. Man balance ಆಗಬೇಕು ಅಂದ್ರೆ ಏನಾಗಿರಬೇಕು? T should be equals to n plus T plus n should be equals to mg na. ಯಾಕೆ? T ಮತ್ತೆ n ಸೇಮ್ ಡೈರೆಕ್ಷನ್ ಇದೆ, mg ಆಪೋಸಿಟ್ ಡೈರೆಕ್ಷನ್ ಇದೆ. Any doubt with this? Yes, sir. No doubt, sir. No doubt, sir. Call it as equation number 1. Cage ಬರ್ತೀನಿ. Think the mass of the cage is capital M. Think the mass of the cage is capital M. Mass of the man is small m. This is capital M. Downward force ಇರುತ್ತೆ m into g. Correct. Downward force is m into g. Similarly observe ಮಾಡಿ, ಇಲ್ಲಿ ಯೂಸ್ ಮಾಡ್ತೀನಿ ಒಂದು ಕಾನ್ಸೆಪ್ಟ್ ನ. ಇಲ್ಲೇ ನಾವು ತಪ್ಪು ಮಾಡೋದು. We will do a very great mistake while selecting the forces. Man ಇದ್ರ ಮೇಲೆ ಫೋರ್ಸ್ ಆಗ್ದಾಗ the normal reaction will be there in this direction. Similarly, ಈ normal reaction ಗೆ opposite normal reaction will be acting on this. Normal reaction by the man on the cage. ಎರಡು ಬಾಡಿ ಕಾಂಟ್ಯಾಕ್ಟ್ ಇದ್ದಾಗ ನಾವು ಇದು ಮಾಡ್ಕೊಂಡಿದ್ವಿ ನೋಡಿ. ಎರಡು ಬಾಡಿ ಕಾಂಟ್ಯಾಕ್ಟ್ ಇದ್ದಾಗ there is a normal force on this because of this, and there will be a normal force because of this also.
ನೆನ್ಪಾಡ್ಕೊಳ್ಳಿ connected bodies ಅಲ್ಲಿ Yes, here sir, it yes, is sir. connected, the man is connected, the man connected ಆಗಿರೋದ್ರಿಂದ the cage will apply a normal force on this in this direction. The man also will apply normal force on this. Very similar to this. ಇದು ಮ್ಯಾನ್ ಅನ್ಕೋಣ, ಇದು ಕೇಜ್ ಅನ್ಕೋಣ. ಮ್ಯಾನ್ ಕೇಜ್ ಮೇಲೆ ನಾರ್ಮಲ್ ಫೋರ್ಸ್ ಹಿಂಗ್ ಹಾಕಿದ್ರೆ ಕೇಜ್ ಮ್ಯಾನ್ ಮೇಲೆ ನಾರ್ಮಲ್ ಫೋರ್ಸ್ ಹಿಂಗ್ ಆಗ್ತಾ ಇರುತ್ತಾ? ಅರಿಗಡಿ ಮೈ ಪಾಯಿಂಟ್. Yes, sir. ನಾವು ಪ್ರಾಬ್ಲಮ್ ತಪ್ಪು ಮಾಡೋದೇ ಇಲ್ಲಿ ಈ ಎನ್ ಬರ್ಕೊಳಲ್ಲ, ಎಂಟರ್ ಥಿಂಗ್ ರಾಂಗ್ ಆಗೋಗುತ್ತೆ. We have to take this n also. So man also applying a force on this, that is called as an n. Idu mg acting downwards, n is also acting downwards, n is also acting downwards. The tension in this acting in this direction. Correct? Cage into any doubt related to cage? No doubt, sir. Cage ಬರೀತಿರಲ್ಲ, what are all the things happening in a cage? Cage ಅಲ್ಲಿ ಏನಾಗಿದೆ? Tension T is equals to n plus mg na. T is equals to n plus mg na. Capital M ಬರಿಬೇಕಾ ನಾನು? Let me write capital M. Therefore, ಇದನ್ನ arrange ಮಾಡ್ಕೊತೀನಿ. T minus n is equals to capital M into G. Call it as equation number 2. Any doubt with this? No, sir. ಬೇಗ? No doubt. Add ಮಾಡಿ equation 1 and 2. Add equation 1 and 2. Add 1 and 2. What happens if I had equation 1 and 2? Serious ಆಗಿ observe ಮಾಡಿ. n cancel ಆ? Positive and negative and cancel ಆ? T Yes, plus sir. T. 2T is equals to m plus m into G. m plus m Into G. Therefore, T is equals to ಏನಾಯ್ತು ನೋಡಿ? M plus M into G divided by 2. Super. If they ask you to find out the tension in this case, direct formula ಬರೀರಿ, equilibrium condition. What is the formula to find out the tension? M plus M into G by divided by 2. Simple logic, sir. The mass of man is 60 kg. Mass of man is 60 kg. Mass of cage is 100 kg. Find out the tension in the string. Find out the tension in the string. 100 plus 60. 160. 160 divided by 2. 1600. 80 into G. 800 Newton. Sir, 800 Newton. 800 Newton. Yes. ಕಥೆನೂ ಇಲ್ಲ, ಕಾದಂಬರಿನೂ ಇಲ್ಲ. ಕರೆಕ್ಟಾ? ಶೋರ್? ಕಾಪಿ ಮಾಡಿ ಬೇಗ. ಕಾಪಿ ಮಾಡಿ ಬೇಗ. If they ask you to find out the normal ಬರ್ಕೊಂಡು ಬರ್ತೀನಿ ನೋಡೋಣ. ಇವೆರಡು subtract ಮಾಡಿ. Subtract this 2. If I subtract this 2, TT get cancel. n plus n ಆಗುತ್ತೆ. 2n. Yes, sir. 2n is equals to m plus m into G. Subtract. Sir, m minus m into G. Minus m into G. Subtract. M minus m into G. Therefore, n is equals to m minus m whole divided by 2 into G. Okay? So, if they ask you to find out the tension, find out by using this formula. If they ask you to find out the normal, find out by using this formula. This is cage man problem. ಸರ್ ಹಿಂಗ್ ನಾವು ಸಪೋಸ್ ಸ್ಮಾಲ್ ಎಮ್ ನ ಮ್ಯಾನ್ ವೆಯ್ಟ್ ಅಂತ ತಗೊಂಡ್ವಿ ಅಂದ್ರೆ Correct. ಸರ್ ನೆಗೆಟಿವ್ ಬರ್ಬೋದಲ್ವಾ? ಬರ್ಲಿ ಸರ್, ನಾರ್ಮಲ್ ನೆಗೆಟಿವ್ ಬರ್ಲಿ ಸರ್. ಯಾವ ನಾರ್ಮಲ್ ನೆಗೆಟಿವ್ ಬಂದ್ರೆ ಪರವಾಗಿಲ್ಲ ಸರ್, ಡೋಂಟ್ ಟೇಕ್ ಟೆನ್ಷನ್. ಓಕೆ ಸರ್. ಡನ್. ಸರ್ ನೆಗೆಟಿವ್ ಬರೋದು ಆ ಡೈರೆಕ್ಷನ್ ಸಿಗ್ನಿಫೈ ಮಾಡುತ್ತಲ್ವಾ ಸರ್? Exactly sir. Negative indicates the direction of the normal ಅಷ್ಟೇ. Negative indicates the direction of the normal. That's all. Okay, sir. Done. Any doubt, Vinaya? Covering ನೋಡ್ತಿದ್ದೀವಿ. I think ನ್ಯೂಮರಿಕಲ್ ವ್ಯಾಲ್ಯೂ ತಗೋತೀರಾ ಬೇಗ ಫಾಸ್ಟ್ ಆಗಿ. Yes sir. Yes, sir. Weight of man is 80 kg. Weight of man is 80 kg. Weight of cage is 20 kg. Weight of cage is 20 kg. Find tension and normal. ಇದರಲ್ಲೇನು ಕಷ್ಟ ಇಲ್ಲ, ಅದಕ್ಕೆ ಫಾಸ್ಟ್ ಆಗಿ ಮುಗಿಸ್ಬಿಟ್ಟೆ. ಮತ್ತೆ ರಿಸಾಲ್ವ್ ಮಾಡ್ತೀರಾ ಮಾಡಿ, ಮತ್ತೆ ಸ್ಟೆಪ್ ಫಾಲೋ ಮಾಡ್ತೀರಾ ಮಾಡಿ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ಸರ್ 500 ನ್ಯೂಟನ್ 300 ನ್ಯೂಟನ್ ಸರ್. If you want to follow the steps ಮಾಡಿ, ಇಲ್ಲಿ m is equals to 80 ಮಾಡಿ, 80 downwards ಸರ್ opposite normal ಏನ್ ಬೇಕಾದ್ರೂ ಮಾಡ್ಕೊಡಿ, ಇಲ್ಲ ಡೈರೆಕ್ಟ್ ಆಗಿ ನಮ್ಮ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಮಾಡಿ. I don't have any issues. Is it clear sir? Yes sir. 500 ನ್ಯೂಟನ್ ಟೆನ್ಷನ್, 300 ನ್ಯೂಟನ್ ನಾರ್ಮಲ್. Simple thing sir. 80 plus
80 plus 20, 100, 100 by 2, 50, 50 into G is 500 Newton. 500 Newton. 80 minus 20, 60, 60 by 2 is 30, 30 30 into 10, 10, 100. 300. ಇದ್ರಲ್ಲಿ ಏನಾದ್ರು ಕಷ್ಟ ಇದೆಯಾ? ಕ್ವಶನ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಸರ್ ಅದು. ಯಾವುದು ಸರ್? ಸರ್ ಸರ್ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್. The mass of man is 80 kg. Mass of man is 80 kg. Mass of kg is 20 kg. Mass of man is 80 kg. Mass of kg is 20 kg. ಸರ್ ಕ್ವೆಶನ್ ಅಲ್ಲಿ ಜಿ ಸ್ಪೆಸಿಫೈ ಮಾಡಿರ್ತಾರ ಅಥವಾ 10 ಅಂತಾನೆ ತಗೊಳ್ಬೋದಾ ಸರ್? Madam, if they specify, write it as 9.8. Right? If they don't specify, take it as 10 and calculate an answer. Search for the nearest answer. ಓಕೆ ಸರ್. Search for the nearest answer. If 9.8 taki multiply ಮಾಡಿದಾಗ ಸರ್ಕಸ್ ಆಗುತ್ತೆ. We will take lot of time. So keep it as 10 and search for the nearest answer. So last example ಕೇಳಿದಾಗ ಎರಡು ಆಪ್ಷನ್ ಇದ್ದಾಗ 10 ಹಾಕಿರೋ ಆನ್ಸರ್ ಬರುತ್ತೆ, 9.8 ಹಾಕಿರೋ ಆನ್ಸರ್ ಬರುತ್ತೆ. ಎಸ್ ಸರ್. ಆ ಟೈಪ್ ಅಲ್ಲಿ they will give 9.8 ಕ್ವೆಶ್ಚನ್ ಅಲ್ಲಿ ಕೊಟ್ಟಿರ್ತಾರೆ. They will give 9.8 specifically if they want specific answer. Or else if you are searching for the nearest answer, you can take it as 10. A problem ಅಲ್ಲಿ 9.8 ಕೊಟ್ಟಿದ್ದೆ ನಾನು. Correct. I given 9.8 in that particular problem. ನಿಮಗೆ ಕೊಟ್ಟಿರಲ್ಲ ಅದನ್ನ ನಿಮ್ಮ ಇನ್ನೊಂದು ಬ್ಯಾಚಿಗೆ ಕೊಟ್ಟಿದ್ದೆ. ಸೊ 10 ಹಾಕಿದ್ರು ಆನ್ಸರ್ ಬರಬೇಕು ಆಪ್ಷನ್ ಇತ್ತು, 9.8 ಹಾಕಿದ್ರು ಆನ್ಸರ್ ಬರಬೇಕು ಆಪ್ಷನ್ ಇತ್ತು. ಸೊ ಇಂಟೆನ್ಷನಲಿ I have given the value of G is equals to 9.8 in the problem. ಓದ್ತಾರೋ ಇಲ್ವಾ ಅಂತ ಚೆಕ್ ಮಾಡೋಣ. Any doubt, sir? Any No response doubt, from sir. everybody? Any response from everybody? 16, 17. ಸರ್ ಅವ್ನ ಕೇಜ್ ನ ಈಕ್ವಿಲಿಬ್ರಿಯಂ ಅಲ್ಲಿ ಇರೋಂತ ಇದು ಯಾಕೆ ಬರುತ್ತೆ ಸರ್? Cage? ಕೇಜ್ ಈಕ್ವಿಲಿಬ್ರಿಯಂ ಅಲ್ಲಿ ಇರೋಂಗೆ ಅವನ್ ಮ್ಯಾನ್ ಹೂ ಇಸ್ ಇನ್ ದ ಕೇಜ್ ವೈ Okay. ಹ್ಯಾಸ್ ಬಿಟ್ ಇನ್ ಈಕ್ವಿಲಿಬ್ರಿಯಂ? The question is that, sir. ಸರ್ ಅಲ್ಲ Yes. ಕ್ವಶನ್ ಹೆಂಗೆ ಲೈಕ್ ಸೆನ್ಸ್ ಇದು ಬರ್ತಿಲ್ಲ ಸರ್ ಕ್ವಶನ್. ಏನಿಲ್ಲ, ಈ ಒಂದು ಸಿಂಪಲ್ ಥಿಂಗ್, ಒಂದು ರಾಡ್ ಮೇಲೆ ನಿಂತಿದ್ಯಾ ಅನ್ಕೊಳ್ಳಿ. ಥಿಂಕ್ ಯು ಆರ್ ಸ್ಟ್ಯಾಂಡಿಂಗ್ ಆನ್ ನನಗೂ ಅದೇ ಡೌಟ್. ಫೈನ್, ಡೌಟ್ ಕ್ಲಿಯರ್ ಮಾಡ್ತೀನಿ ನೋಡಿ. ಒಂದು ರಾಡ್ ಮೇಲೆ ನಿಂತಿದ್ಯಾ ನೀನು, ಕರೆಕ್ಟಾ? ರಾಡ್ ಯೂನಿಫಾರ್ಮ್ ರಾಡ್, Yes, sir. distributed uniformly, mass is distributed Yes, sir. uniformly. Okay, I sir. connect this rod to a pulley. And I'll give other end of the wire to your hand. Rope ಇನ್ನೊಂದು end ನಿನ್ ಕೈ ಕೊಡ್ತೀನಿ, ಕರೆಕ್ಟಾ? ಎಸ್ ಸರ್. Right? I'll ask you to pull such a way that you and that rod should be at equilibrium. ಓಕೆ ಸರ್. ನೀನು ಮತ್ತೆ ರಾಡ್ ಡಿಸ್ಪ್ಲೇಸ್ ಆಗಬಾರ್ದು. ಇಫ್ ಯು ಪುಲ್ ಗ್ರೇಟರ್ ಫೋರ್ಸ್, ನಿನ್ ಮೇಲೆ ಹೋಗ್ತೀಯ ರಾಡ್ ಜೊತೆ. ಎಸ್ ಸರ್. ಇಫ್ ಯು ಪುಲ್ ವಿತ್ ಲೆಸ್ಸರ್ ಫೋರ್ಸ್, ನೀನ್ ರಾಡ್ ಜೊತೆ ಕೆಳಗೆ ಬರ್ತೀಯಾ. ಎಸ್ ಸರ್. So if you pull with a certain force, you will be in equilibrium. Constant ನೀನು ಫೋರ್ಸ್ ಅಪ್ಲೈ ಮಾಡಿ ಇಟ್ಕೊಂಡೇ ಇರ್ಬೇಕು ಹಿಂಗೆ. You have to pull with a certain force and Yes. ಅವಾಗ ನೀನ್ ರಾಡ್ ಮೇಲೆ ನಿಂತಿರ್ತೀಯ ಮೋಷನ್ ಆಗ್ತದೆ. Then find out the tension and normal in the wire. ಎಸ್ ಸರ್. ಅಂದ್ರೆ ಕೇಜ್ ನಮ್ ಇದಕ್ಕೆ ಕರೆಕ್ಟ್ ಆಗಿ ಕಾನ್ಸ್ಟೆಂಟ್ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಇಟ್ ಶುಡ್ ನಾಟ್ ಮೂವ್. Correct. ರಿಲೇಟಿವ್ ಮೋಷನ್ ಇರಬಾರ್ದು ಅದಕ್ಕೆ. Correct. This is not connected. ಇದು ಗ್ರೌಂಡ್ ಮೇಲೆ ಇಲ್ಲ, ಇದು ಗ್ರೌಂಡ್ ಇನ ಮೇಲಿದೆ. You are also standing inside that. You have to pull in such a way that it should be in equilibrium. Yes, such a way that you and the cage should be in equilibrium. Understood, sir. Did you get a question? Did you get the concept? Yes sir, yes sir, ಅರ್ಥ ಆಯ್ತು. Everybody, shall we move to next concept of ours? Yes, Yes, sir. sir. ಎಸ್ ಸರ್. Right, sir. Sir, ನೀವೇನ್ ಮಾಡ್ತಾ ಇದ್ದೀರಾ, ಹೆಂಗ್ ಕೂತಿದ್ದೀರಾ ಗೊತ್ತಿಲ್ಲ. Now we have to increase your concentration for 200% because ಇವತ್ತು ಹೇಳ್ಕೊಡೋ ಕಾನ್ಸೆಪ್ಟ್ ನಾನು ಇಟ್ಸ್ ರಿಪೀಟ್ ಫಾರ್ ಸೆಂಟರ್ ಆಫ್ ಮಾಸ್ ಆಲ್ಸೋ. ಅದಕ್ಕೆ ಕಾನ್ಸೆಪ್ಟ್ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ವರ್ಕ್ ಎನರ್ಜಿ ಪವರ್ ಆದ್ಮೇಲೆ we have a concept called as a center of mass, where the students will run out of the physics if the center of mass starts. ಆ ಸೆಂಟರ್ ಆಫ್ ಮಾಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂತ ಚಾಪ್ಟರ್ ಸ್ಟಾರ್ಟ್ ಆಗಿದ ತಕ್ಷಣ ಹುಡುಗರು ಏನಾಗ್ತಾರೆ, ಹೊರಟೋಯ್ತಾರೆ. ಸೊ ಆ ಕಾನ್ಸೆಪ್ಟ್ ಹೇಳ್ತಾ ಇದೀವಿ. ಆ ಕಾನ್ಸೆಪ್ಟ್ ಇದು ರಿಲೇಟ್ ಆಗುತ್ತೆ. ಕೇರ್ಫುಲ್ ಆಗಿ ಸೀರಿಯಸ್ ಆಗಿ ಕಲಿತಾ ಹೋಗೋಣ. ದಟ್ ಈಸ್ ಕಾಲ್ಡ್ ಕನ್ಸ್ಟ್ರೈನ್ ಮೋಷನ್. ನಾನು ಆಮೇಲೆ ಹೇಳ್ಕೊಡ್ತೀನಿ ಕನ್ಸ್ಟ್ರೈನ್ ಮೋಷನ್ ಅಂದ್ರೇನು ಅಂತ. ಫಸ್ಟ್ ನಾನು ಟ್ರಿಕ್ ನ ಹೇಳೋದಕ್ಕಿಂತ ಮುಂಚೆ ಐ ಯೂಸ್ ಎ ಟ್ರಿಕ್ ಕಾಲ್ಡ್ ಆಸ್ ಎ ಟೆನ್ಷನ್ ಟ್ರಿಕ್. ಟೆನ್ಷನ್ ಟ್ರಿಕ್ ನ ಯೂಸ್ ಮಾಡ್ತೀನಿ ನಾನು. ಸೊ ಟೆನ್ಷನ್ ಟ್ರಿಕ್ ಪ್ರಾಬ್ಲಮ್ ಅಂತಾನೆ ಕರ್ಕೊಳ್ತೀನಿ ನಾನು. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಟೆನ್ಷನ್ ಟ್ರಿಕ್ ನಾನು ಒಂದು ಕಾನ್ಸೆಪ್ಟ್ ಹೇಳಿ ಮುಗಿಸ್ಕೊಡ್ತೀನಿ. ದ ಫಸ್ಟ್ ಕಾನ್ಸೆಪ್ಟ್ ಈಸ್ ಇಂಟರ್ನಲ್ ಫೋರ್ಸ್.
internal force. Concentration increase ಮಾಡ್ಕೊಳ್ಳಿ. This is very important. You can solve so many questions based on this within 15 to 20 seconds. Right? Internal force ಅಂದ್ರೆ ಅರ್ಥ ಮಾಡ್ಕೊಳ್ಳಿ first. What is internal force? ನನ್ನ ಕೇಳಿದ್ರೆ simple logic. ನನಗೆ ಈಗ ಏನು ಬೇಕು ಅಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ. Internal force. If they take these forces in a pair, if I take this in a pair ಅಂದ್ರೆ ಗೊತ್ತಿದೆ ನಿಮಗೆ, pair, jodi. If they take that internal forces in a pair, then it is equals to 0. And the force ಏನಾಗುತ್ತೆ 0 ಆಗುತ್ತೆ. Then that kind of forces are called as internal forces. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. Internal forces ಅಂದ್ರೆ ಏನು? Internal forces ಅಂದ್ರೆ ಏನು? If I take that forces in a pair, the force, the net force because of them is equals to 0, or these forces will cancel out. ಅರ್ಥ ಮಾಡ್ಕೊಳ್ಳಿ ಏನಂತ ಅದು. ಈಗ ಪೇರಲ್ ತಗೊಂಡ್ರೆ ಆ ಫೋರ್ಸಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗೋಗುತ್ತೆ. ದಟ್ ಕೈಂಡ್ ಆಫ್ ಫೋರ್ಸಸ್ ಆರ್ ಕಾಲ್ಡ್ ಆಸ್ ಇಂಟರ್ನಲ್ ಫೋರ್ಸಸ್. ಎಕ್ಸಾಂಪಲ್ ಕೊಡ್ತೀನಿ ಒಂದು. ಐ ಗಿವ್ ಎ ಬೆಸ್ಟ್ ಎಕ್ಸಾಂಪಲ್. ವಿ ಆಲ್ರೆಡಿ ಲರ್ನ್ ದಿಸ್. ಇದನ್ನ ಆಲ್ರೆಡಿ ಕಲ್ತಿದ್ದೀವಿ ನಾವು. ಬಾಕ್ಸ್ ಇದೆ, ಈ ಬಾಕ್ಸ್ ಇಂದ ಒಂದು ಸ್ಟ್ರಿಂಗ್ ನ ಕನೆಕ್ಟ್ ಮಾಡ್ತೀನಿ. ರೋಪ್ ಎ ಮಾಸ್ಲೆಸ್ ರೋಪ್, ಕರೆಕ್ಟ್. ಬಾಕ್ಸ್ m1 m2 ಇದೆ ಬಾಕ್ಸ್. the mass of this is equals to m1 and mass of this is equals to m2. tension ಈ ಕಡೆ ಇರುತ್ತಾ, and tension is also in this direction na. Yes, correct. If I apply a force in this direction, what happens? This box moves in this direction with an acceleration a na, and this box also moves in this direction with an acceleration a na. If I take a boundary system for this, Yes sir, internal forces are cancelled. if I take a boundary system for this, the internal forces cancel each other and the force is equals to 0 na. Yes. If I take them in a pair, ಅರ್ಥ ಮಾಡ್ಕೊಳ್ಳಿ, internal forces are something. If I take them in a pair, they cancel each other. Then that kind of forces are called as an internal forces. Are you getting my point, sir? First point ಅರ್ಥ ಆಗ್ತಿದ್ಯಾ? Very serious. ನೋಟ್ ತಗೊಳ್ಳಿ. Internal forces, if I take them in a pair, they cancel each other. Point wise ಬರೀತಾ ಹೋಗಿ. First point, internal forces. I'll tell how many internal forces we will get. ನನಗೆ ಅನ್ಸಿದ ಪ್ರಕಾರ ಒಂದು 5. we have 5 ಪಂಚ. we have 5. ಈ 5 ಹಿಂಗ್ ಹಿಡ್ಕೊಂಡು ಹಿಂಗೆ ಗಟ್ಟಿ ಮಾಡ್ಕೊಂಡ್ರೆ you will become strong in physics related to this concept, right? The first is tension. internal forces ಅಲ್ಲಿ first force ಆಗಿ ಬರುತ್ತೆ tension force. sure ಕಂದ, tension force. Yes, sir. Yes, tension force is an internal force. ಇಂದುದರ ಅರ್ಥ ಆಗ್ತಿದೆಯಾ? ಶ್ರೀನಿಧಿ ಅರ್ಥ ಆಗ್ತಿದೆಯಾ? what is internal forces? If I take them in a pair, they cancel out. Yes sir, ಅರ್ಥ ಆಯ್ತು. Superb. If I take them in a pair, they cancel out. That kind of forces are called internal forces. Internal force. That kind of forces are called internal forces. Break back. First one, tension. Example ಗೊತ್ತಿದೆ ನಿಮಗೆ. I write here. ಯಾವುದು ಬರುತ್ತೆ ಇಲ್ಲಿ ಬರ್ಕೊಂಡು ಹೋಗ್ತೀನಿ. Tension is the first one. Second one, observe ಮಾಡಿ. I'll take an example like this. ಒಂದು ಪಾಸಿಟಿವ್ ಚಾರ್ಜ್ ತಗೋತೀನಿ, ಇನ್ನೊಂದು ನೆಗೆಟಿವ್ ಚಾರ್ಜ್ ತಗೋತೀನಿ. What happens now? Observe carefully. This will move in this direction with a force. That force is called as an electrostatic force ಅಂತ ಕರೀಲ. Yes sir. Yes, sir. Electrostatic Yes, force, sir. I call it as Fe. And this will move in this direction with a force called as an electrostatic force, Fe ಅಂತ ಕರೀಲ. Yes, sir. Positive, negative ತಗೊಂತೀನಿ. positive ಈ ಕಡೆ, negative ಈ ಕಡೆ. They start to attract each other with certain force, correct? So let Yes, me sir. take Fe and let me take this an Fe. If I take that in a system, these two cancel each other. Yes. Yes sir. These two cancel each other. The second internal force ಯಾವ್ದು ಬರುತ್ತೆ ನಮಗೆ? Electrostatic force. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಇದೇನು ಅಷ್ಟಾಗಿ ಬೇಡ ನಿಮಗೆ ಫಸ್ಟ್ PUC ನಲ್ಲಿ, ಸೆಕೆಂಡ್ PUC ಬೇಕಾಗುತ್ತೆ. ಸೊ ಇಲ್ಲೇ ಬರ್ಕೊಂಡ್ಬಿಡ್ತೀನಿ. ರಿಮೆಂಬರ್ ಥ್ರೂ ಔಟ್ ಯುವರ್ ಜರ್ನಿ ಆಫ್ ಫಿಸಿಕ್ಸ್. ಇವತ್ತು ಹೇಳೋ ಕಾನ್ಸೆಪ್ಟ್ಸ್. ಥರ್ಡ್ ಒನ್ ಇನ್ಯಾವ್ದು ಬರುತ್ತೆ ನೋಡೋಣ. ಥರ್ಡ್ ಒನ್ ನೋಡಿ, ಅಬ್ಸರ್ವ್ ಮಾಡಿ. This is box and this is one more box. I put a force on this in this direction. What happens? This box moves in this direction with an acceleration a. This box also moves in direction with an acceleration a. No doubt in this. This A box will put a force on this. This force is called as a normal force on B. Yes sir. Correct? Similarly, this box also put normal force on Normal this. force on A. Normal force on A. If I take them as a system, this end and this end will get cancelled.
Yes. Yes, sir. Boundary system ಮಾಡ್ಕೊಂಡಾಗ ಏನೇನ್ ಕ್ಯಾನ್ಸಲ್ ಮಾಡ್ಕೊಂಡಿದೀವ? If I take them in a pair, cancel each other, then that force is also called Normal as force. internal forces. I got one more force called as normal force. Right? How many forces I got still now? 3. Three. Let me go for fourth one. Fourth one go. I have a mass of body m1. Innone body illiದೆ mass m2. ಇದ್ರ ನಡುವೆ ಇರೋ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ Fg. ಇಲ್ಲಿ opposite ಇಲ್ಲಿರುತ್ತೆ gravitation force Fg. Correct? This body will move in this direction. This body will move in this direction. If I take them in a pair, they cancel each other. So I got fourth force, that is called gravitation force. Yes, sir. Gravitational force is also an internal force and cancel each other when we take them in a pair. Correct? And fifth one, observe mind. I have a box and I'll connect with a spring. I have a box and connect with a spring. I'll apply a force on this in this direction. The box will move in this direction, obviously. I apply a force on this in this direction. The box will move in this direction, obviously. Force is applied in this direction. And there will be a frictional force created in opposite to this. And frictional force is created opposite to this. If I take them in a pair, this Fs will get cancelled. Yes, sir. What is the fifth force we have? What is the fifth? Spring force. Frictional force. Spring force. Sir, these are the forces we have. These forces are called as an internal forces. We use this in our physics again and again. Right? So I told today's concepts are very serious, very important, because I have taken tension force, which we use in this chapter, and I have taken electrostatic force, which we use in the second PUC, and I have taken normal force, which we use in this chapter, and I have taken gravitational force, which we use in the next chapters. Gravitational use martini, and spring force we use this in this chapter. Right? Can you list out what are the internal forces we have? We have 1, 2, 3, 4, 5. 5. Learn about this 5. If I take that forces pair, they cancel it. Cancel out. They cancel out. The net force because of these forces are Zero. Zero. Cancel out the net forces ಬರುತ್ತೆ ಕಂದ. Zero ತಾನೆ? Zero. Will you make a list on this? Please do make a list on this. ಇಲ್ಲ ಇಲ್ಲಿಗೆ ಮುಗಿಲಿಲ್ಲ, ಇನ್ನ ಮುಂದೆ ಹೋಗೋಣ. List on this. Make a list on this. How many internal forces we had to study? Tension, electrostatic, normal, gravitation. Done. Shall I move to next concept? ಬೇಜಾರಾಗಿದ್ದೀರಾ? ಬೇಜಾರಾಗ್ತಾ ಇದೆಯಾ? ಇಲ್ಲ ತಾನೆ? Shall I move to next concept? Yes, sir. Yes, sir. In 10-15 minutes ಬೇಜಾರು ಹೊಡೆಯುತ್ತೆ. ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆದ್ಮೇಲೆ ಫ್ಲೋ ಸ್ಟಾರ್ಟ್ ಆಗೋಗುತ್ತೆ. ಸೀರಿಯಸ್ ಆಗಿ ಕಲಿಯೋಣ, ಕಾನ್ಸೆಪ್ಟ್ಸ್ ತುಂಬಾ ಸೀರಿಯಸ್ ಆಗಿ. ಸರ್, ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ವರ್ಕ್ ಡನ್ ಏನಾಗುತ್ತೆ ಸರ್? ವರ್ಕ್ ಡನ್ ಬಿಕಾಸ್ ಆಫ್ ದಿಸ್ ಫೋರ್ಸ್ ಏನಾಗುತ್ತೆ? Right? We calculated the force. What is the work done because of this force? Whether they remains with zero or work is done. Check ಮಾಡ್ತಾ ಹೋಗೋಣ one by one. First work done ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. This is useful for your next chapter also. ನನಗೆ ಇಷ್ಟವಾಗಿರೋ ಕಾನ್ಸೆಪ್ಟ್ ವರ್ಕ್ ಡನ್, ವರ್ಕ್ ಪವರ್ ಎನರ್ಜಿ ನನಗೆ ತುಂಬಾ ಇಷ್ಟ ಕಾನ್ಸೆಪ್ಟ್ ಇದು. ಸೊ ನೋಡೋಣ ವರ್ಕ್ ಡನ್ ಅಂದ್ರೆ ಏನು? This is a box of mass m. I apply a force on this box in this direction. ಈ ಬಾಕ್ಸ್ ಇಟ್ಕೊಂಡು ಸರ್ ಹಿಂಗಲ್ವಾ ಸರ್ ಫೋರ್ಸ್ ಅಪ್ಲೈ ಮಾಡೋದು, ನೀವು ಹಿಂಗೆ ಸರ್ ಅಪ್ಲೈ ಮಾಡ್ತೀರಾ ಅಂತ ಕೇಳಬೇಡಿ. I apply a force on this box with an horizontal of theta. Theta is an angle between horizontal. I am applying a force in this direction. Correct? I am applying a force in this direction. What happens now? Clear agi observe ಮಾಡಿ. If I apply a force in this direction, if this box displaces a distance of x, ನಮಗೆ ಗೊತ್ತಿದೆ ವರ್ಕ್ is done. ಯಾವಾಗ? When I apply a force, if the body displaces, then the work is done. I apply a force on this wall. This is not displacing. My work is Not done. Not done. Work is not done. Correct? Work is done ಆಗ್ಬೇಕು ಅಂದ್ರೆ the body has to displace.
Yes, I have sir. to apply a force, then the body has to displace. ಅದನ್ನ ನಾವು work done ಅಂತ ಕರಿತೀವಿ. What is the formula to find out work done? Work done is equals to ಏನಾಗಿರುತ್ತೆ? Force into displacement. Vector quantity, super, and dot product use ಮಾಡ್ತೀನಿ ಇಲ್ಲಿ. S is a displacement vector. Because work is a scalar quantity, I use a dot product of two vectors. What is a dot product of two vectors? Fs cos theta na. Yes, What is a dot product of two vectors? Fs cos theta. Cos theta is a dot product of two vectors. This is the formula to find out the work done. Work done is equals to Fs cos theta. Sorry, ನೆನಪಾಗಲ್ಲ ಸರ್. ಇದಂಗೆ ಸರ್ ನನಗೆ ನೆನಪಾಗಲ್ಲ. Don't worry. Resolve this component. ಇಲ್ಲೇನ್ ಬರುತ್ತೆ ಸರ್? If I resolve the component theta ಇಲ್ಲಿದೆ. ಇಲ್ಲೇನ್ ಬರುತ್ತೆ? F cos theta ಬರುತ್ತಾ? Yes, sir. So ಇಲ್ಲಿ resolve ಮಾಡ್ಕೊಂಡಾಗ ಈ ಕಾಂಪೊನೆಂಟ್ ಏನ್ ಬರುತ್ತೆ? F sin theta. F sin theta ಬರುತ್ತಾ? Always remember ಈ ಫೋರ್ಸ್ ಏನು ಯೂಸ್ ಇಲ್ಲ ನಮ್ ವರ್ಕ್ ಡನ್ ಅಲ್ಲಿ. There is no use of force which is perpendicular to the block. Direct ಆಗಿ ತಿಳ್ಕೊಳ್ಳಿ. There is no use of this force which is perpendicular to the block. ಯಾವುದು ಅಕೌಂಟಿಗೆ ಬರುತ್ತೆ? Which force will come into an account? F cos theta. F cos theta is a force and displacement is x ಅನ್ಕೋಣ. Let me take it as x. ಇಲ್ಲಿ s ಅಂತ ಬರ್ದೀನಿ, x ತಗೋಣ. Displacement is x ಆದಾಗ work done is equals to F cos theta into x. Yes, sir. ಗೊತ್ತಾಯ್ತು work done calculate ಮಾಡೋದು ಹೆಂಗೆ? Work done calculate ಮಾಡೋದು ಹೆಂಗೆ? We use a formula to find out a work done. Work done is equals to Force vector into displacement vector. Displacement vector into cos theta. Force Fs cos theta. Magnitude ಅಷ್ಟೇ ಇರೋದಲ್ವಾ ನಮಗೆ, ವೆಕ್ಟರ್ ಇಡೋ ಅವಶ್ಯಕತೆ ಇಲ್ಲ. W is equal to F cos theta. Done. Okay, sir. W is equals to F cos theta. Done. Yes, sir. Basic ಅರ್ಥ ಮಾಡ್ಕೊಂತ ಹೋಗಿ. W is equals to F cos theta right now. Next ಹೋಗೋಣ. F sin theta ಬೇಕಿಲ್ಲ ನಮಗೆ. We don't want F sin theta. We need only which is in this direction. F cos theta ಅಷ್ಟೇ ಬೇಕಾಗಿರೋದು ನಮಗೆ. Right? ನೋಡೋಣ. ಯಾವಾಗ ವರ್ಕ್ ಡನ್ ಪಾಸಿಟಿವ್ ಇರುತ್ತೆ, ಯಾವಾಗ ವರ್ಕ್ ಡನ್ ನೆಗೆಟಿವ್ ಇರುತ್ತೆ ಚೆಕ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಸೂಪರ್. ನಾನು ಇನ್ನ ಲಾಸ್ ಆಫ್ ಮೋಷನ್ ಗೆ ಬಂದಿಲ್ಲ. ಐ ಆಮ್ ಟೆಲಿಂಗ್ ಎ ಪ್ರೀವಿಯಸ್ ನಾಲೆಡ್ಜ್ ಆರ್ ಬೇಸಿಕ್ ನಾಲೆಡ್ಜ್ ಫಾರ್ ದಿ ಲಾಸ್ ಆಫ್ ಮೋಷನ್. ರೈಟ್? ಫಸ್ಟ್ ಕೇಸ್ ನೋಡೋಣ. If I apply a force in this direction and displacement also in this direction, displacement is also in this direction. Therefore, theta in this case is equals to 0 na. Theta 0 ಆದ್ರೆ ಏನಾಗುತ್ತೆ? W is equals to ಏನಾಗುತ್ತೆ? Fs cos 0 ಆಗುತ್ತಾ? What is cos 0? 1. Therefore, ಇದು ಪಾಸಿಟಿವ್ Fs ಇರುತ್ತೆ. X ತಗೊಂಡಿದ್ದೀರಾ? X ತಗೊಂಡಿದ್ದೀನಿ. I take it as X. Fx. Right? If theta is 0, ಬರ್ಕೊಡಿರಂತೆ. I'll give a time to write all those things. Cases ಬರ್ಕೊಡಿ. If theta 0, work done is Fx. Positive. Observe ಮಾಡಿ. Force ಈ ಕಡೆ ಇದೆ, work done ಈ ಕಡೆ ಇದೆ. Sorry, force ಈ ಕಡೆ ಇದೆ, displacement ಈ ಕಡೆ ಇದೆ. Force ಈ ಕಡೆ ಇದೆ, displacement ಈ ಕಡೆ ಇದೆ. Positive ಬರುತ್ತೆ. I have told 3 times ಅಂದ್ರೆ ಇದರಲ್ಲಿ ಏನೋ ಇದೆ. I told 3 times ಅಂದ್ರೆ ಇದೇನೋ ಇದೆ. Force displacement ಒಂದೇ ಕಡೆ ಇದ್ರೆ work done positive. ಖತಮ್. In ಮುಂದೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ this technique we use in our laws of motion. Force displacement same direction. Work done is positive. Fx is positive. Fx is positive. Done. Next but in second case. Force ಹಿಂಗಿದೆ, x ಹಿಂಗಿದೆ, force ಇಲ್ಲಿದೆ, x ಎಲ್ಲಿದೆ. The angle between them is 180 degree. So theta is equals to 180 degree. If theta is equals to 180 degree, W is equals to minus into Fx. Correct? Minus into Fx. Correct? ಯಾಕೆ? Sin cos 180 is minus 1. Minus 1 means W is equals to minus Fx. Minus Fx ಆಯ್ತು. Observe very carefully. Force is opposite to displacement. We'll get negative displacement. Negative work done. ಅರ್ಥ ಆಗ್ತಿದೆ? ಸೆಕೆಂಡ್ ಕೇಸು ಎರಡು ಆಪೋಸಿಟ್ ಡೈರೆಕ್ಷನ್ ಇದೆ. ಫೋರ್ಸ್ ಇಸ್ ಆಪೋಸಿಟ್ ಟು ಡಿಸ್ಪ್ಲೇಸ್ಮೆಂಟ್. Then we will get negative. Second ಆಯ್ತು. Third one.
Force is perpendicular to displacement. Force is perpendicular to displacement. Therefore, theta is equals to 90 degree. Therefore, work done is equals to 0. Work done is equals to 0. Work done is equals to 0. Correct, sir? Any doubt with this? No doubt? No doubt, sir. No doubt? Very good. Force and displacement same direction, positive. Force and displacement opposite direction, negative. Force is perpendicular to displacement, 0. 0. Time and copy this. ಮುಂದೆ ಹೋಗೋಣ. Very important. Take your time and copy this. F and x same direction, positive. F and x opposite direction, negative. F and x perpendicular, 0. Done. Yes, sir. Done. Yes, sir. ಹೇಳ್ಬೇಕಾದ್ರೆ ಬರ್ಕೊಳಕ್ ಹೋಗ್ತೀವಿ ಸರ್, ಬರ್ಕೊಂಬಿಟ್ರೆ ಆಮೇಲೆ ಟೈಮ್ ಕೊಡ್ತೀನಿ ಅಂತೀರಾ? ಬರೆಯಾಕೋರೆ ಡಡ್ ಅಂತ ಬರ್ಕೊಂತೀರಾ ಸರ್? ಯಾವಾಗ ಬರ್ಕೊಳ್ಳೋದು ಹೇಳಿ ಸರ್? ನಾವು ಅಂತಿರಲ್ಲ. ವೆರಿ ಗುಡ್. ಇಂಪನ ಐಡಿಯಾ ಮಾಡ್ಕೊಂಬಿಟ್ಟಾರೆ, ಸ್ಕ್ರೀನ್ ಶಾಟ್ ತಗೋತಾರೆ, ಇಟ್ಕೋತಾರೆ, ಆಮೇಲೆ ಬರ್ಕೊತಾರೆ ಇನ್ನೊಂದ್ಸಲ. ಸರ್ ಇಲ್ಲ, ಬೋರ್ಡ್ ತುಂಬಾ ಪ್ರಾಬ್ಲಮ್ ಆದ್ರೆ ಮಾತ್ರ ಸ್ಕ್ರೀನ್ ಶಾಟ್, ಇಲ್ಲ ಅಂದ್ರೆ ಬರ್ಕೊಂಡ್ಬಿಡ್ತೀನಿ ಸರ್. Fine. This is very simple. It is not a big deal. Correct? Fx same direction, Yes, sir. Fx opposite direction, negative. Fx perpendicular, 0. Very good. ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾಕೆ ಅಂದ್ರೆ ಇದನ್ನ ಎರಡು ಯೂಸ್ ಮಾಡ್ತೀನಿ ಆಮೇಲೆ. ಸರ್ ವರ್ಕ್ ಡನ್ಗೂ ಲಾಸ್ ಆಫ್ ಮೋಷನ್ಗೂ ಏನ್ ಸರ್ ಸಂಬಂಧ ಅಂತ ಕೇಳಿದ್ರೆ ಇದೆ ಸರ್, ಸಂಬಂಧ ಕಲ್ಪಿಸ್ತೀವಿ ಸರ್ ಇವಾಗ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ನೋಡಿ ಸರ್, ಪವರ್. ಪವರ್, ವಾಟ್ ಈಸ್ ಪವರ್? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಲ್ಲ. ಆಮೇಲೆ ಪವರ್ ಅಂದ್ರೇನು? ವಾಟ್ ಈಸ್ ಪವರ್? Sir, is nothing but force into velocity. Force into velocity. ನೆನ್ಪಿಟ್ಕೊಳ್ಳಿ ಸರ್, ಮುಂದೆ ಯಾವಾಗ ಪವರ್ ಬಂದಾಗ ಹೇಳ್ಕೊಡ್ತೀನಿ ಅಂದ್ರೆ ಈ ಫಾರ್ಮುಲಾ ಮಾತ್ರ ನೆನ್ಪಿಟ್ಕೊಳ್ಳಿ. ಫೋರ್ಸ್ ಇಂಟು ವೆಲಾಸಿಟಿ. Fp is equals to Fv cos theta. Dot product ಇದೆ cos theta. ಕರೆಕ್ಟಾ? P is equals to Fv cos theta. ಸೇಮ್ ಕಥೆ ಸರ್, ಸೇಮ್ ಕಥೆ ಸರ್. If theta 0, P is equals to Fv. ಸೇಮ್ ಕಥೆ ಸರ್, ಡಯಾಗ್ರಾಮ್ ಬರೆಯೋದು ಅವಶ್ಯಕತೆ ಇಲ್ಲ, ಸೇಮ್ ಕಥೆ. If theta is 180, if theta is 180, power is minus Fv. If theta is 90, if theta is 90, power is equals to 0. ಕಾಪಿ ಮಾಡಿ ಸರ್, ಬೇಗ ಮುಂದೆ ಹೋಗೋಣ. ಕಾಪಿ ಮಾಡಿ ಸರ್, ಮುಂದೆ ಬೇಗ ಹೋಗೋಣ. Super. Very simple. Power formula F into V cos theta. F V cos theta. F ಅಂದ್ರೆ force, V ಅಂದ್ರೆ what is V? Velocity. ವೆಲಾಸಿಟಿ. Velocity. Velocity. Then ಈಗ ಬನ್ನಿ ಸರ್, ಇವಾಗ ಏನ್ ಟಾಸ್ಕ್ ಸರ್? why we learned all those things ಅಂದ್ರೆ we had to find out the work done because of an internal forces ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕರೆಕ್ಟಾ? ಅದಕ್ಕೆ ಇಷ್ಟೊತ್ತೆಲ್ಲ ಕತೆ ಹೇಳ್ಕೊಂಬಂದೆ. ಇವಾಗ ಫಸ್ಟ್ ಟೆನ್ಷನಲ್ ವರ್ಕ್ ಡನ್ ಏನಾಗುತ್ತೆ ನೋಡೋಣ. ಟೆನ್ಷನಲ್ ವರ್ಕ್ ಡನ್ ಏನಾಗುತ್ತೆ ನೋಡೋಣ. ಫಸ್ಟ್ we will calculate the work done in tension. ಟೆನ್ಷನ್ ಅಂದ್ರೆ ಏನು ಇವಾಗ? what you have learned still now, what is tension? ಇಂಟರ್ನಲ್ ಫೋರ್ಸ್. Super important. Internal force. Work done. First case tension. Work done. First case in tension. Internal forces are, if I take them pair, force is 0. 0. Forces will cancel out. It will become 0. Correct? Super. Observe my box ಇದೆ. Connected with rope, massless rope. ಇನ್ನೊಂದು ಬಾಕ್ಸ್ ಇದೆ. Let me call M1. Let me call M2. Correct? ಇಲ್ಲಿ ಟೆನ್ಷನ್ ಇದೆ, ಇಲ್ಲಿ ಟೆನ್ಷನ್ ಇದೆ. T, T. Observe ಮಾಡಿ careful ಆಗಿ. Observe ಮಾಡಿ careful ಆಗಿ. I'm applying a force in this direction. A is moving in this direction. And sorry, box is moving in this direction. And box is moving in this direction. Correct? I'm applying a force in this direction. ಈ direction force apply ಮಾಡ್ತಾ ಇದ್ದೀನಿ. Correct? So displacement ಯಾವ ಕಡೆ ಆಗುತ್ತೆ ಸರ್? ಇದು ಈ ಕಡೆ. ಡಿಸ್ಪ್ಲೇಸ್ಮೆಂಟ್ ಇದೆ ಯಾವ ಕಡೆ ಆಗುತ್ತೆ ಸರ್? ಬಾಕ್ಸ್ ಈ ಕಡೆ. ಕರೆಕ್ಟ್? ಅಬ್ಸರ್ವ್ ಮಾಡಿ ಸರ್, ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಫಸ್ಟ್ ಬ್ಲಾಕ್ ಅಲ್ಲಿ ಸೇಮ್ ಡೈರೆಕ್ಷನ್ ಇದೆ, ಅಪೋಸಿಟ್ ಡೈರೆಕ್ಷನ್ ಇದೆ? ಸೇಮ್ ಡೈರೆಕ್ಷನ್ ಇದೆ. ವರ್ಕ್ ಡನ್ ಬಿಕಾಸ್ ಆಫ್ ಫಸ್ಟ್ ಮಾಸ್ ಇಸ್ ಈಕ್ವಲ್ಸ್ ಟು ಪಾಸಿಟಿವ್.
Yes, sir. sir. is equals to T into X. Super sir ನೀವು. Work done because of mass M1 is equals to positive, it is equal to T into X. ಅದೇ ತರ ನೋಡಿ ವರ್ಕ್ ಡನ್ ಬಿಕಾಸ್ ಆಫ್ ದಿ ಸೆಕೆಂಡ್ ಬಾಡಿ ಟೆನ್ಷನ್, ಇವೆರಡು ನೋಡಿ ಆಪೋಸಿಟ್ ಡೈರೆಕ್ಷನ್ ಇದೆಯಾ ಸೇಮ್ ಡೈರೆಕ್ಷನ್ ಇದೆಯಾ? Opposite direction. Opposite direction. Opposite direction minus Minus. kh, sir. That is minus Tx. Total work done W is equals to Tx minus Tx. Tx cancel, work Zero. done because of tension is equals to 0. ಈ ಕಾನ್ಸೆಪ್ಟ್ ನಮಗೆ ತುಂಬಾ ಯೂಸ್ ಆಗುತ್ತೆ ಸರ್ ಟು ಸಾಲ್ವ್ ಎ ಪ್ರಾಬ್ಲಮ್ ಇನ್ ಅವರ್ ಲಾಸ್ ಆಫ್ ಮೋಷನ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ, ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಟೆನ್ಷನ್ ಹಿಂಗಿದೆ, ಡಿಸ್ಪ್ಲೇಸ್ಮೆಂಟ್ ಹಿಂಗಿದೆ, ಪಾಸಿಟಿವ್. ಟೆನ್ಷನ್ ಹಿಂಗಿದೆ, ಡಿಸ್ಪ್ಲೇಸ್ಮೆಂಟ್ ಹಿಂಗಿದೆ, ನೆಗೆಟಿವ್. Yes, sir. ಕರೆಕ್ಟ್, ನೆಗೆಟಿವ್. ಸೊ ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್ ಟಿಎಕ್ಸ್, ಇದು ನೆಗೆಟಿವ್ ಟಿಎಕ್ಸ್, ಎರಡು ಆಡ್ ಮಾಡಿದ್ರೆ ಟಿಎಕ್ಸ್ ಮೈನಸ್ ಟಿಎಕ್ಸ್ ಗೆಟ್ ಕ್ಯಾನ್ಸಲ್. ವಾಟ್ ಐ ವಿಲ್ ಗೆಟ್? Zero. ಇಲ್ಲಿಗೆ ಮುಗಿಯಲ್ಲ ನೋಡಿ, ಯೋಚನೆ ಮಾಡಿ. ಈ ಟಿಎಕ್ಸ್ ಲೆಟ್ ಮಿ ಕಾಲ್ ಇಟ್ as x1, ಲೆಟ್ ಮಿ ಕಾಲ್ ಇಟ್ as x2. tx1 is equals to tx2 na. ಈ ಕಡೆ Yes, sir. tx2 tx1 tx2 ಇದು ಈ ಕಡೆ ಹೋದ್ರೆ dt get cancel. Therefore x1 is equals to x2. x1 is equals to x2. ಇದು ಇಂಪಾರ್ಟೆಂಟ್ ರಿಲೇಶನ್ ಆಗುತ್ತೆ ನಮಗೆ ಟು ಸಾಲ್ವ್ ಎ ಪ್ರಾಬ್ಲಮ್ ಇನ್ loss of motion. They will ask you to find out the relation between displacement of this body and displacement of this body. Are you getting my point? Yes, sir. So, ಬರೀತೀರಾ? First one done. So tension ಅಲ್ಲಿ ಏನಾಗುತ್ತೆ? Work done is equals to 0 ಆಗುತ್ತೆ. Work done is equals to 0 ಆದಾಗ I can find out the relation between the displacement. Relation between the displacement. ಸರ್ ಇದ್ರ ಬಗ್ಗೆ ಪ್ರಾಬ್ಲಮ್ ಹೆಂಗ್ ಕೇಳ್ತಾರೆ ಸರ್? ಎಸ್, ಇದು ಮೇಡಮ್ ನಾವು ಟ್ರಿಕ್ ನ ಕಲಿತಾ ಇದೀವಿ. ವಿ ಆರ್ ಕಾಲಿಂಗ್ ಎ ಟ್ರಿಕ್ ಕಾಲ್ಡ್ ಆಸ್ ಎ ಟೆನ್ಷನ್ ಟ್ರಿಕ್. ಟ್ರಿಕ್ ಅಂದ್ರೆ ಏನು, ಒಂದು ಫಾರ್ಮುಲಾನ ನೆನ್ಪಿಟ್ಕೊಂಡು ಬರೆಯೋದಲ್ಲ. ರಿಮೆಂಬರ್ ಥ್ರೂ ಔಟ್ ಯುವರ್ ಲೈಫ್. ನಾನು ಹೇಳ್ಕೊಡ್ಬೇಕಾದ್ರೆ ಟ್ರಿಕ್ ಅಂದ್ರೆ ಒನ್ ಫಾರ್ಮುಲಾ ಬರಲ್ಲ, ಒನ್ ಫಾರ್ಮುಲಾ ಬೇಸ್ಡ್ ಆಗಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವಿ ವಿಲ್ ಲರ್ನ್ ಬೈ ಇನ್ಕ್ಲೂಡಿಂಗ್ ಸೋ ಮೆನಿ ಫಾರ್ಮುಲಾಸ್. ಒನ್ ಟ್ರಿಕ್ ನ ಫಾರ್ಮುಲೇಷನ್ ಮಾಡ್ಕೋತೀವಿ. ಅರಗಡಿ ಮೈ ಪಾಯಿಂಟ್. Yes, sir. with the help of so many formulas. ನೋಡಿ ವರ್ಕ್ ಡನ್ ಇಂದ ನಾನು ಇಲ್ಲಿಗೆ ಬಂದೆ ಲಾಸ್ಟ್ ಆಗಿ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಬಂದ. Yes, sir. ವಿ ಆರ್ ಫೈಂಡಿಂಗ್ ಎ ಟ್ರಿಕ್. ಪ್ರಾಬ್ಲಮ್ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಆಫ್ಟರ್ ಲರ್ನಿಂಗ್ ಆಲ್ ದೋಸ್ ಟ್ರಿಕ್ ವಿ ವಿಲ್ ಇಂಪ್ಲಿಮೆಂಟ್ ಆನ್ ಅವರ್ ಪ್ರಾಬ್ಲಮ್ಸ್. Okay, sir. ಎಷ್ಟು ಈಗ ಬೇಗ ಮುಗಿಸ್ಕೊಂಡ್ರೆ, ಇನ್ನೊಂದು 10 minutes ಅಲ್ಲಿ ಮುಗಿಸ್ಕೊಂಡ್ರೆ ಒಂದು ಪ್ರಾಬ್ಲಮ್ ಹೇಳ್ಕೊಡ್ತೀನಿ. ಹೌ ಈಸಿಲಿ ವಿ ಕ್ಯಾನ್ ಸಾಲ್ವ್ ಎ ಪ್ರಾಬ್ಲಮ್ ರಿಲೇಟೆಡ್ ಟು ಎ ಟೆನ್ಷನ್. ರೈಟಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಬ್ಸರ್ವ್ ಮಾಡಿ, ಇಲ್ಲೇ ಪವರ್ ಬರ್ಕೊಡ್ತೀನಿ. I'll write power here. Here only I'll write a power. ನೋಡಿ observe ಮಾಡಿ. Velocity of this body is v1 ಅನ್ಕೋಣ. Velocity of this body is v2 ಅನ್ಕೋಣ. ಕರೆಕ್ಟಾ? ಸೊ ಇದು ನೋಡಿ, ಎರಡು ಸೇಮ್ ಡೈರೆಕ್ಷನ್. ವೆಲಾಸಿಟಿ ಅಂಡ್ ಫೋರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಪವರ್ ಪಾಸಿಟಿವ್ Yes, ಬರುತ್ತಾ? sir. Yes, sir. Body Yes, sir. power is equals to positive. Super. For second body power is equals to negative ಬರುತ್ತಾ? Negative. Yes, sir. Power is equals to 0 ನಾ? Yes, sir. Power is equals to 0. Observe ಮಾಡಿ, ಪವರ್ ಅಂದ್ರೆ ಏನ್ ಬರುತ್ತೆ ನನಗೆ? t into x1, sorry, t into v1 is equals to t into v2 ನಾ? V1 is equal to v1 is equals to v2. Sir, very important, ತಲೆಯಲ್ಲಿ ಇಟ್ಕೊಳ್ಳಿ. If I use work done, I'll get displacement. If I use power, I'll get velocity relation. If I use velocity, if I use power, I will get velocity relation. If I use work done, I will get a relation between displacement. Sir, acceleration relation ke liye ಮಾಡಿ sir. Differentiate this. Differentiate this. Velocity differentiate ಮಾಡಿದ್ರೆ ಏನು ಬರುತ್ತೆ? Acceleration. Acceleration. Equals to acceleration to A2. yes. So ನಾವು ಯಾವಾಗಲೂ ನೋಡಿದ್ವಿ a1 is equals to a2 ಮಾಡ್ಕೊಂತಾ ಇದ್ವಿ ಲಾಸ್ಟ್ ಪ್ರೀವಿಯಸ್ ಎಕ್ಸಾಮ್ಸ್ ಕ್ಲಾಸಸ್ ಅಲ್ಲಿ. So I got how a1 is equals to a2 now. Right? Simple thing, sir. Sir. Simple thing. What you have to remember? Talenetkoli. What you have to remember as a talenetkoli. First thing is that if I want to calculate the displacement, if I want to calculate the displacement, then I have to take work done. If they ask you to find out the relation between velocity, then I have to take power. If they ask you to find out the acceleration, find out the Differentiate velocity. acceleration and differentiate that.
find out velocity relation and differentiate that, we will get acceleration. Done? Yes, sir. Done? Super. Copy this. We will take a problem based on this. Used to NP, then you can solve a problem related to a constrained motion. Constrained motion ಗೆ ನಾವು ಸಿಂಪಲ್ ಆಗಿ ಈಸಿ ಆಗಿ ಮಾಡಬಹುದು. ಇದಾದ್ಮೇಲೆ ಐಡಿಯಲ್ ಪುಲಿ ಅಂದ್ರೆ ಗೊತ್ತಿದೆ ನಮಗೆ. We know what is an ideal pulley. Ideal pulley ಅಂದ್ರೆ massless smooth. Yes, sir. Massless smooth. ಕರೆಕ್ಟಾ? ಟೋಟಲ್ ಅಲ್ಲಿ ಟೆನ್ಷನ್ ಗೊತ್ತಿದೆ. ಇಲ್ಲಿ ಟೆನ್ಷನ್ tt ಇದ್ರೆ ಇಲ್ಲಿ ಟೆನ್ಷನ್ 2t. Right? Copy this. We will start problem. Done, sir. Done? Super. Tension trick ಅಂದ್ರೆ ಏನು ಇಲ್ಲ? Remember what is tension trick ಅಂದ್ರೆ? If I take the tension in a pair, they cancel each other. If I take the tension in a pair, they cancel each other. The work done because of the tension is equals to one answer. The work done because of the tension force is equals to 0. 0. Calculate the work done because of the tension force is equals to 0. Right? So velocity component ಬೇಕು ಅಂದ್ರೆ power use ಮಾಡ್ತೀವಿ. If I want to write the relation between velocity, we use a power. If I want to find out the relation between displacement, use work done. If I want to find out the relation between acceleration, we'll find velocity. That will get acceleration. Right? Shall I take a simple problem based on this first? ಹೆಂಗ್ ಬರುತ್ತೆ ಸರ್ ಕ್ವೆಶ್ಚನ್? ಈಗ ತಗೋಣ ನೋಡಿ ಸರ್ ಕ್ವೆಶ್ಚನ್. I'll take a question based on this. Tension trick problem. Take a heading as tension trick problem. ಈ ತರ ಕ್ವೆಶ್ಚನ್ಸ್ ನೀವು ಯಾವ ಬುಕ್ ತಗೊಂಡು ನೋಡಿ ಸರ್ ಇರುತ್ತೆ. ಇದು ಡಿಫರೆನ್ಶಿಯೇಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಬರೆಯೋದಕ್ಕೆ they will take large amount of time. We are doing that within a minute. ಈಗ ನೋಡಿ ನೀವೇ ಹೇಳ್ತೀರಾ ಸರ್ ಇಷ್ಟನ ಸರ್ ಇದು ಟ್ರಿಕ್. Example 1. I have a block and it is kept on an horizontal surface and it is moving with the velocity v. I have a pulley there. So this string is passed over a pulley, straight upward mass, and it is moving with the velocity u. And this is an angle theta, They will ask, find the relation between v and u. Find relation between v and u. Or else itara question ಕೊಟ್ಬಿಟ್ಟು ನಾಲ್ಕು ಆಪ್ಷನ್ ಕೊಡ್ತಾರೆ. Then v is equals to u cos theta, u is equal to v sin theta, u is equal to v cos theta. They will give four options. You have to select the right option from that. Tension trick na use ಮಾಡ್ಕೋಣ. Put the heading as tension trick problems. Simple things. Tension first ಬರಿಬೇಕು ಸರ್. Tension trick problem ಅಲ್ಲಿ we have to write the tensions first. ಎಲ್ಲೆಲ್ಲಿ ಬರುತ್ತೆ tension ಬರೆಯೋಣ. We will write the tension. If velocity is in this direction, I'll get tension here. Let me call it as T. Same wire ಇದೆ. So the tension remains same here. Correct? Any doubt in this? Not whatsoever. theta ಇದೆ. ಇದು ರಿಸಾಲ್ವ್ ಆಗುತ್ತೆ 2 ಕಾಂಪೊನೆಂಟ್ ಆಗಿ. 2 cos theta ಇಲ್ಲಿ ಬರುತ್ತೆ. they have given theta. ನಮಗೆ theta ಹುಡುಕೋ ಅವಶ್ಯಕತೆ ಇಲ್ಲ. they have given the value of theta. T cos theta ಇಲ್ಲಿ ಬರುತ್ತೆ. ಇಲ್ಲಿ ಏನು ಬರುತ್ತೆ? T sin theta ಬರುತ್ತೆ. T sin theta. ಯಾವ್ದು ಕ್ಯಾನ್ಸಲ್ ಆಗುತ್ತೆ? T sin theta ನಮಗೆ ಏನು ಲೆಕ್ಕಕ್ಕೆ ಬರಲ್ಲ. we will cancel it out. ಕರೆಕ್ಟಾ? ಏನ್ ರಿಲೇಷನ್ ಕೇಳ್ತಾರೆ? ವಾಟ್ ರಿಲೇಷನ್ they are asking? They are asking us to relation between v and u. ಏನದು? ವೆಲಾಸಿಟಿ ನ ಡಿಸ್ಪ್ಲೇಸ್ಮೆಂಟ್ ಆ? Velocity. They are asking us to find out the velocity. Velocity find out ಮಾಡಕ್ಕೆ ಹೇಳ್ತಾರೆ. Internal tension cancel ಆಗುತ್ತೆ. work done because of that 0 ಆಗುತ್ತೆ. ಇಲ್ಲೇನ್ ಬರುತ್ತೆ ನೋಡಿ. ವೆಲಾಸಿಟಿ ಈ ಡೈರೆಕ್ಷನ್ ಇದೆ, ಟೆನ್ಷನ್ ಈ ಡೈರೆಕ್ಷನ್ ಇದೆ. ಇಲ್ಲಿ ಪವರ್ ಏನ್ ಬರುತ್ತೆ? ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತಾ? Negative. ಇಲ್ಲಿ ಟೆನ್ಷನ್ ಈ ಡೈರೆಕ್ಷನ್ ಇದೆ, ಟೆನ್ಷನ್ ಈಸ್ ಇನ್ ದಿಸ್ ಡೈರೆಕ್ಷನ್, ವೆಲಾಸಿಟಿ ಇನ್ ದ ಸೇಮ್ ಡೈರೆಕ್ಷನ್. ಇಲ್ಲಿ ಪಾಸಿಟಿವ್ Positive. ಫಸ್ಟ್ ಬಾರಿ ಎಷ್ಟು ಬರುತ್ತೆ? T cos theta into v ಪಾಸಿಟಿವ್ ಆ? Yes sir. ಇಲ್ಲಿ T cos theta into v ಪಾಸಿಟಿವ್ minus tu is equals to 0. Sir, ಬಂದೋಯ್ತು ಸರ್. Why it is equals to 0? Work done because of them is equals to 0. Work done because of power is equals to 0. It is equals to 0. ಇದನ್ನ ಆ ಕಡೆ ಕಳಿಸಿ ಸರ್. ಮಾತು ಕಳಿಸಿ ಸರ್. ಸುಮ್ಮನೆ ಕಳಿಸ್ಬೇಡಿ ಅವನ್ನ. ಹೋಗಲೇ ಅಂತ ಕಳಿಸಿ ಸರ್. ಇಲ್ಲಿ ಹೋಯ್ತು ಸರ್ ಆ ಕಡೆ. T get cancel sir. V ಬರಲಿಲ್ಲ v. Therefore u is equals to v cos theta.
ರಿಲೇಷನ್ ಬಂತು. ಆಪ್ಷನ್ ಅಲ್ಲಿ ಇರುತ್ತೆ u is equal to v cos theta, v is equal to u cos theta. ನಾಲ್ಕು ಆಪ್ಷನ್ ಇರುತ್ತೆ. Select the right option. So frankly speaking, seriously speaking, in front of you, ಈ ಪ್ರಾಬ್ಲಮ್ ಮಾಡೋದಕ್ಕೆ if I use a differentiation technique 4 ನಿಮಿಷ 5 ನಿಮಿಷ ಬೇಕಾಗುತ್ತೆ ಪ್ರಾಬ್ಲಮ್ ಮಾಡೋದಕ್ಕೆ. ಬೋರ್ಡ್ ತುಂಬಾ ಪ್ರಾಬ್ಲಮ್ ಬರುತ್ತೆ. We are using a technique called as a tension trick problem. Simple tension trick. ಇಲ್ಲಿ ಟೆನ್ಷನ್ ಗೊತ್ತಾಯ್ತು, ಇಲ್ಲಿ ಟೆನ್ಷನ್ ಗೊತ್ತಾಯ್ತು. ಟೆನ್ಷನ್ is opposite to velocity. Apply power here. Khatam. Apply power here. Khatam. Eradu equal is equals to 0. Work done because of them is equals to 0. Therefore, I got the relationship between these two. If they give the value of u is equal to some 3 meter per second. If they give the value of v is equal to 2 meter per second, can you solve? Or else, they will give the value of v and they will ask you to find the value of u. They will give the value of v and they will ask you to find the value of u. They will give the value of theta. Theta ಕೊಡ್ತಾನೆ. They will give the value of theta is equal to 30. They will give the value of v is equal to 30 meter per second. They will ask you to find the value of u. Can you find? Yes, sir. Yes, sir. I recommend not to follow the formulas. I recommend you to follow the tension trick. Simple. You have to opposite. Here tension is negative. You have to same direction. Power is positive. Power ಏನಾಗುತ್ತೆ t cos theta into v positive. Tu negative is equals to 0. Khatam. Shall I give the next question? Yes, sir. ಈ ಕ್ವಶನ್ ನೋಡಿರ್ತೀರಾ ನೋಡಿ ಸರ್ ಬುಕ್ ಅಲ್ಲಿ. You might be seeing this kind of question in any book. If you have seen the book, provided. If you have seen the book, first ಅದನ್ನು ಹಿಟ್ಕೇಳಿ ಸರ್ ನಾನು book ನೋಡಿದೀವೇನೋ first ನೋಡಿ ಸರ್. So this is pulley and I have one more pulley. ಇಲ್ಲೊಂದು ಬಾಕ್ಸ್ ಇದೆ. Three ಟಪಕ್. This is V1 in this direction. And I have one more box here. This is V2. It is moving in this direction. Find out the relation between V1 and V2. Find out the relation between V1 and V2. Box L ಇದೆ ಅಲ್ಲಿ ಮಾತ್ರ ಟೆನ್ಷನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇನ್ ಮಿಕ್ಕಿದ ಕಡೆ ಬೇಡ. LV ಇದೆ ಅಲ್ಲಿ ಮಾತ್ರ ಟೆನ್ಷನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. I don't want anything else apart from that. Find out the tension now. If this is acting in this direction, this tension is P na? Sure. Yes, sir. Yes, sir. ಇದು ಎಕ್ಸಾಕ್ಟ್ ಆಗಿ ಹಿಂಗಿರಲ್ಲ, ಇದು ಸ್ಟ್ರೈಟ್ ಇರುತ್ತೆ. ಆಕ್ಚುಲಿ ಇದು ಸ್ಟ್ರೈಟ್ ಇರುತ್ತೆ. ದಿಸ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಹಿಂಗ್ ಸ್ಟ್ರೈಟ್ ಇರುತ್ತೆ. ಕರೆಕ್ಟಾ? ಹಿಂಗಿದ್ದಾಗ ಕಾಂಪೋನೆಂಟ್ ರಿಸಾಲ್ವ್ ಮಾಡಬೇಕಾಗುತ್ತೆ. ಸೊ ಡಯಾಗ್ರಾಮ್ ಸ್ವಲ್ಪ ಸ್ಟ್ರೈಟ್ ಬರ್ಕೊಳ್ಳಿ. Write this diagram ಸ್ವಲ್ಪ ಸ್ಟ್ರೈಟ್. Right? So like this. V1 down ಇತ್ತಾ? Down ಕೊಟ್ಟಿದ್ದ? Fine. Velocity in this direction, tension is created here. The same tension is here also. ಇಲ್ಲೂ ಕೂಡ ಟೆನ್ಷನ್ ಸೇಮ್ ಇರುತ್ತಾ? So it up ಇಲ್ಲಿ t ಆದಾಗ ಇಲ್ಲಿ what is the tension here? T and T. What is the tension here? 2t na? Yes. T 2t na? Correct ಕಂದ? So ಇಲ್ಲಿ ಬ್ಲಾಕ್ ಹತ್ರ ಬೇಕು. ಬ್ಲಾಕ್ ಹತ್ರ ಹೆಂಗಿರುತ್ತೆ ಟೆನ್ಷನ್? 2t in this direction. I need near to a block 2t. ಹಿಂಗಿರುತ್ತೆ ಮೇಲೆ. ಕರೆಕ್ಟಾ? ಪಕಡ್ ಇಟ್ಕೊಳ್ಳಿ. ಇವಾಗ ಏನ್ ಬೇಕು? ಪವರ್ ಫೈಂಡ್ ಔಟ್ ಮಾಡ್ಬೇಕು ನಾನು. ಯಾಕಂದ್ರೆ ವೆಲಾಸಿಟಿ ರಿಲೇಷನ್ ಕೇಳಿದ್ರೆ ಪವರ್ ಇಲ್ಲಿ ಪವರ್ ಫೈಂಡ್ ಔಟ್ ಮಾಡಿ. ಇದು ಆಪೋಸಿಟ್ ಆಗಿದೆ. ಪಾಸಿಟಿವ್ ನೆಗೆಟಿವ್ Negative. TV ಪ್ಲಸ್ ಇಲ್ಲಿ 2t v2 ಸೇಮ್ ಡೈರೆಕ್ಷನ್ ಇದೆಯಾ? 2 ಟೈಮ್ಸ್ ಆಫ್ t into v2. ಸೊ ಆ ಕಡೆ ಈ ಕಡೆ ಕಳಿಸಿ. 2 ಟೈಮ್ಸ್ ಆಫ್ tv2 is equals to tv. tt get cancel. Therefore v1 is equals to 2 times of v2. ಅರ್ಥ ಆಗ್ತಿದೆಯಾ ಸರ್? ನಾವೆಲ್ಲಿ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು ಅಲ್ಲಿ ಟೆನ್ಷನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಫಸ್ಟ್ ಫೈಂಡ್ ಔಟ್ ದ ಟೆನ್ಷನ್ ವೇರ್ ಐ ನೀಡ್ ಟು ಫೈಂಡ್ ಔಟ್ ದ ವೆಲಾಸಿಟಿ. ದಟ್ ಈಸ್ ಮೈ ಫಸ್ಟ್ ಇಂಟೆನ್ಷನ್. ಇಫ್ ಯು ಆರ್ ಕ್ಲಿಯರ್ ವಿತ್ ಫಸ್ಟ್ ಇಂಟೆನ್ಷನ್, of course you are done. Next problem ತಗೋತೀರಾ ಫಾಸ್ಟ್ ಆಗಿ ನೀವೇ ಚೆಕ್ ಮಾಡಿ. I just write the problem and I will wait for your answer. Very simple. ಟೆನ್ಷನ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ಪವರ್ ಈಕ್ವೇಟ್ ಮಾಡಿ. ವೆಲಾಸಿಟಿ ನೇ ಕೇಳ್ತಾರೆ. ಮ್ಯಾಕ್ಸಿಮಮ್ they will ask you to find out the velocity. If they ask displacement, take work done. Same ಅದನ್ನು ಕೂಡ ಸೇಮ್ ಫಾರ್ಮುಲಾ. There is no change in that. So ಇಲ್ಲಿಂದ ಇಲ್ಲಿಗೆ ಮಾಸ್
ಇಲ್ಲಿ velocity 2 meter per second in this direction downward. So ಇಲ್ಲಿ velocity we have to find out this. It is in this direction. Velocity upward direction. ಕೊಟ್ಟಿಲ್ಲ ಅಂದ್ರೆ assumption. Velocity direction ಕೊಟ್ಟಿಲ್ಲ ಅಂದ್ರೆ assumption ಮಾಡ್ಕೊಳ್ಳಿ. 3 meter per second. If you get positive velocity, yes, your assumption is right. If you get negative, the direction is opposite. If you get positive velocity, but then in assumption direction of velocity is right. If you get negative, your direction of assumption is opposite to the reality. Right? So observe ಮಾಡಿ. ಇಲ್ಲಿ tension in this direction, no doubt in this. ಇಲ್ಲಿ 2t, correct? Fast ಬರೀತೀನಿ. ಇಲ್ಲಿ tension in this direction, t, no doubt in this, correct? So ಇದನ್ನು ನೋಡಿ, first ಇದನ್ನು ನೋಡಿ. What is this? Positive ಇದೆ negative ಇದೆಯಾ? Negative. Negative. 2t negative. minus So, same direction ಇದೆ plus 2tv. ಇಲ್ಲಿ opposite direction ಇದೆ minus 3t is equals to 0. कहता? So 5t is equals to 2tv. Sorry, 5t plus 2tv is equals to 0. Therefore, 2tv is equals to 5t. dt get cancel, khatam. V is equals to 5/2. Meter per yes, per second ತಗೊಳ್ತೆ ಸರ್ ಇದು ಪ್ರಾಬ್ಲಮ್ ಮಾಡಲಿಕ್ಕೆ. ಬುಕ್ ಅಲ್ಲಿರೋ ಪ್ರಾಬ್ಲಮ್ ನೋಡಿ ಸರ್, ಫಾಲೋ ಮಾಡಿ ಸರ್. ಡಿಫರೆನ್ಶಿಯೇಷನ್, ಇಂಟಿಗ್ರೇಷನ್, ಅಯ್ಯೋ ದೇವ್ರೆ, ಯಾಕಾದ್ರೂ ಫಿಸಿಕ್ಸ್ ಕಲಿತಾರೆ ಅನ್ಸ್ಬಿಡುತ್ತೆ ಅವಾಗ. Technique is very simple. Find out the tension here. Find out T, ಇದು opposite ಇದ್ರೆ minus, same direction ಇದ್ರೆ positive. Simple. 2T V, same direction positive. ಇದು opposite direction. ಇನ್ನೊ ಪ್ರಾಬ್ಲಮ್ ತಗೊಂಡಿರಾ ಫಾಸ್ಟ್ ಆಗಿ? I can give n number of problems based on this, which is asked in the examination. ಇವೆಲ್ಲ ಕ್ವೆಶ್ಚನ್ಸ್ ಎಕ್ಸಾಮ್ ಅಲ್ಲಿ ಕೇಳಿರೋದು. This is a question asked in the examination. 2.5 meter per second. Yes, sir. Easy or difficult, sir? ಮಾತಾಡಿ ಯಾರಾದ್ರೂ. Easy, sir. ಟೆಕ್ನಿಕ್ ಗೊತ್ತಾಗ್ತಾ ಇದೆಯಾ? Are you getting the technique? Tension trick. Yes, sir. ಸೂಪರ್. ಇನ್ನೊಂದು ಕ್ವೆಶ್ಚನ್ ತಗೊಳ್ಳಿ ಸರ್, ನೋಡೋಣ. ಚೆಕ್ ಮಾಡ್ಕೊಳ್ಳಿ ಸರ್, ನಿಮ್ಮ ಎಬಿಲಿಟಿ ನೀವು ಎಷ್ಟು ಲೆವೆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಚೆಕ್ ಮಾಡೋಣ ಸರ್. This is the question. Wait up. Block U in this direction. ಇಲ್ಲಿ angle create ಮಾಡ್ಕೊಂತಾರೆ ಸರ್. Here it is creating an angle theta. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ಸರ್. Tension ರಿಸಾಲ್ವ್ ಮಾಡ್ಕೋಬೇಕು ಕಾಂಪೋನೆಂಟ್ ಆಗಿ. You have to resolve the tension into a component. ಇದು U in this direction. So we have to find out the V. V is equals to what? We have to find out what is V. ಇಲ್ಲಿ theta ಇದೆ ಸರ್. You have to resolve this component. ಸ್ವಲ್ಪ ಯೋಚನೆ ಮಾಡೋಣ. theta ಇದೆ, ನಾನು ಹೇಳ್ಕೊಡ್ತೀನಿ how to resolve the component. ಇಲ್ಲಿ ಟೆನ್ಷನ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸಿಂಪಲ್, ಕರೆಕ್ಟ್? ಇಲ್ಲಿ ಟೆನ್ಷನ್ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಯೋಚನೆ ಮಾಡೋಣ ಒಂದ್ ನಿಮಿಷ. ಇಲ್ಲಿ theta ಇದೆ, ಇಲ್ಲಿ ಮೇಲೆ ರಿಸಾಲ್ವ್ ಮಾಡ್ಕೊಂಡ್ರೆ ಕಾಂಪೋನೆಂಟ್ ಇಲ್ಲಿ ಏನ್ ಬರುತ್ತೆ? t cos theta ನಾ? cos theta. ಇಲ್ಲಿ theta ಇದೆ, ಇಲ್ಲಿ theta ಇದೆ, ಇಲ್ಲಿ ರಿಸಾಲ್ವ್ ಮಾಡ್ಕೊಂಡ್ರೆ ಮೇಲ್ ಕಾಂಪೋನೆಂಟ್ ಏನ್ ಬರುತ್ತೆ? t cos theta ನಾ? ಹಾಗಾದ್ರೆ Yes, ಈ sir. ಟೆನ್ಷನ್ ಎಷ್ಟಿರುತ್ತೆ? 2t cos theta ನಾ? 2t cos theta. ಹಾ ಸರ್, ಅಷ್ಟೇ ಸರ್. sin theta ಕಾಂಪೋನೆಂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಈಕ್ವಲ್ ಅಂಡ್ ಅಪೋಸಿಟ್ ಕ್ಯಾನ್ಸಲ್. sin theta ಕಾಂಪೋನೆಂಟ್ ಈಕ್ವಲ್ ಅಂಡ್ ಅಪೋಸಿಟ್ ಕ್ಯಾನ್ಸಲ್, ರೈಟ್? ಇಲ್ಲಿ ಬರೀರಿ. These two are opposite, minus tu. Yes. These two are in opposite. ನೀವೇ ತಗೊಳ್ಳಿ. You can take. ಅಥವಾ ಕ್ವೆಶ್ಚನ್ ಕೊಟ್ಟರು ನೋಡ್ತೀನಿ. I'll check. Yes, they have given in question upward. Positive plus 2tv cos theta. cos theta into V. They are in the opposite direction. Minus T U is equals to 0. They are asking us to find the value of V. V find out ಮಾಡಕ್ಕೆ ಹೇಳ್ತಾರೆ. ಇವೆರಡು ಆಡ್ ಮಾಡ್ಬಿಟ್ಟು ಆ ಕಡೆ ಕಳ್ಸೋಣ. 2t cos theta into V is equals to 2 times of tu na? Minus. 2t cancel. 2t get cancel. We need value for V. V is equal to u by cos theta. V is equals to u by cos theta. Or if they ask you to find the value of u is equals to ಏನಾಗುತ್ತೆ? V cos theta. V cos theta. cos theta. ಪ್ರಾಕ್ಟೀಸ್ ಮಾಡ್ತೀರಾ ಇದು? Yes, sir. Yes, sir.
ಪ್ರಾಬ್ಲಮ್ ತಗೊಳಿಬೇಕಾದ್ರೆ ಎಕ್ಸಾಂಪಲ್ಸ್ ಅಲ್ಲಿ ಇರೋದು